ಬೇರೆಯವ್ರು ತೋರಿಸೋ ಬದಲು ಫಸ್ಟ್ ನಮಗೆ ನಾವೇ ತೋರಿಸ್ಕೊಳ್ಬೇಕು ಸರ್. ಅದರಲ್ಲೂ ಭಾಗ ನಂದು ಒಂದಿದೆ. ನನ್ನ ಬಿಟ್ಟು ಹೇಳ್ತಾ ಇಲ್ಲ, ನಾನು ಒಳ್ಳೆಯವನು, ನಾನು ಸರಿ ಅಂತ ಹೇಳ್ತಾ ಇಲ್ಲ. ನಮ್ಗೆಲ್ಲರೂ ತಪ್ಪಿದೆ ಸರ್. ನಮ್ಮ ಇಂಡಸ್ಟ್ರಿ ತುಂಬ ಚಿಕ್ಕದು ಸರ್. ಡೈರೆಕ್ಟರ್ಸ್ಗಳು ಕಮ್ಮಿ, ಪ್ರೊಡಕ್ಷನ್ ಹೌಸಸ್ಗಳು ಕಮ್ಮಿ, ಹೀರೋಯಿನ್ಗಳು ಕಮ್ಮಿ, ಅಂದರೆ ಪ್ರತಿಯೊಂದು ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟು ಕೂಡ ಕಮ್ಮಿ ಆಗಿರೋದ್ರಿಂದ ಇದು ಒಂದು ಸಮಸ್ಯೆ ಆಗ್ತದೆ. ಒಂದು. ಎರಡನೇದು, ಇಲ್ಲಿಯವ್ರು ಏನು ಗೊತ್ತಾ ಸರ್, ಎಲ್ರಿಗೂ ಹೊಟ್ಟೆ ತುಂಬಿಡಿದೆ ಸರ್, ನನಗನ್ಸೋದು. ಅದು ಯಾರು ಏನಾರು ಅಂದ್ಕೊಳ್ಳಿ, ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ನಿಮಗೆ ಎಲ್ರಿಗೂ ಆಲ್ಮೋಸ್ಟ್ ಹೊಟ್ಟೆ ತುಂಬಿಡಿದೆ ಸರ್. ದುಡ್ಡು 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 ದುಡ್ಡು. ನೀವು ಕೆಲಸ ಮಾಡಿದ್ರೆ ದುಡ್ಡು ಸಿಗುತ್ತೆ, ನೀವು ಕೆಲಸ ಮಾಡಲ್ಲ ಅಂದರೆ ಸರ್ ಟೆಕ್ನಿಷಿಯನ್ಗೆ ದುಡ್ಡು ಸಿಗುತ್ತೆ. ಅದಕ್ಕೆ ನೀವು ಎಷ್ಟು ನಿಯತ್ತಾಗಿದ್ದೀರಾ ಅವ್ರುಗಳು ಒಂದು ಅರ್ಥ ಮಾಡ್ಕೊಬೇಕು. ನಾವು ಮಾಡ್ತಿರೋದು ಕನ್ನಡ ಸಿನಿಮಾ. ನಾವು ಕನ್ನಡ ಸಿನಿಮಾ ಗೌರವ ಕೊಟ್ಟು ಹಗ್ಗರ ಹತ್ರ ಸ್ವಲ್ಪ ತಲೆ ಕೆಡಿಸ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಸರ್. ಅದಕ್ಕೆ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಸರ್. ಏನಕ್ಕಂದರೆ ನಾವುಗಳು ಆ ನಂಬಿಕೆನ ಕಳ್ಕೊಂಡಿದ್ದೀವಿ. ಏನಕ್ಕಂದರೆ ಕನ್ನಡ ಸಿನಿಮಾ ಚೆನ್ನಾಗಿ ಮಾಡಲ್ಲಪ್ಪ, ಸುಮ್ಮನೆ ಏನಕ್ಕೆ ಹೋಗಬೇಕು ಥಿಯೇಟ್ರಿಗೆ. ಅದು ಮೊದಲು ನಮ್ಮ ಕರ್ನಾಟಕದಲ್ಲಿ ಥಿಯೇಟರ್ಸ್ ಪ್ರೈಸಸ್ಗಳು ಜಾಸ್ತಿ, ಟಿಕೆಟ್ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಸಿನಿಮಾ ನೋಡಿಲ್ಲ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ಅದಕ್ಕೆ ಕನ್ನಡ ಸಿನಿಮಾಗೆ ಬರ್ತಾಯಿಲ್ಲ ಅವರು. ಜನ ಓನ್ಲಿ ಸ್ಟಾರ್ ಸಿನಿಮಾಗಳಿಗೆ ಫಿಕ್ಸ್ ಆಗಿಬಿಟ್ಟವ್ರೆ. ಅವ್ರುಗಳು ಸಿನಿಮಾ ಬಂದರೆ ಹಿಂಗಂದ್ರೆ ಅವ್ರ ಬಜೆಟು ಚೆನ್ನಾಗಿರುತ್ತೆ, ಅವ್ರು ಚೆನ್ನಾಗಿ ಮಾಡಿರ್ತಾರೆ, ಒಂದು ಅಭಿಮಾನ ಇರುತ್ತೆ. ಅದಕ್ಕೆ ನಾವು ಅವ್ರದ್ದೇ ಸಿನಿಮಾಗೆ ಹೋಗೋಣ ಅಂತ ಸೀಮಿತ ಆಗಿಬಿಟ್ಟಿದ್ದಾರೆ. ಆಗಿದೆ, ಮೈಸೂರಲ್ಲಿ ಆಗಿದೆ, ಚಿತ್ರದುರ್ಗದಲ್ಲಿ ಆಗಿದೆ, ಹಂಪಿಯಲ್ಲಿ ಆಗಿದೆ. ಆಲ್ಮೋಸ್ಟ್ ಎಂಟರ್ ಸಿನಿಮಾ ಕರ್ನಾಟಕಲ್ಲೇ ಸರ್, ಕರ್ನಾಟಕ ಬಿಟ್ಟು ಖಂಡಿತವಾಗ್ಲೂ ಸರ್. ಆದರೆ ಈ ಸಿನಿಮಾದಲ್ಲಿ ನಮಗೇನು ರಿಕ್ವೈರ್ಮೆಂಟ್ ಇರಲಿಲ್ಲ, ಹಂಗಾಗಿ ನಾವು ಕಂಪ್ಲೀಟಾಗಿ ಈ ಭಾಗದಲ್ಲಿ ನಾವು ಜಾಸ್ತಿ ಶೂಟಿಂಗ್ ಮಾಡಿದ್ದೀವಿ. ಏನು ಹೇಳೋಕ್ಕಾಗುತ್ತೆ ಸರ್. ಈಗ ನಾನು ಪೈರಸಿ ಮಾಡ್ತಿರೋದು, ಈಗ ಯಾರೋ ಒಬ್ರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾಡ್ತಾರೆ. ಈಗ VPN ತಾವೆಲ್ಲರೂ ಗೊತ್ತಾಗಿ ಸರ್ವರ್ ಚೇಂಜ್ ಮಾಡಿಬಿಟ್ಟು ಅದೆಲ್ಲ ಹ್ಯಾಕ್ ಮಾಡ್ತಾರೆ. ಇಂಡಸ್ಟ್ರಿಗೆ ತುಂಬ ಲಾಸ್ ಆಗ್ತಿದೆ ಸರ್. ಏನಕ್ಕಂದ್ರೆ ನಾವು ಇಷ್ಟಪಟ್ಟು ಕಷ್ಟಪಟ್ಟು ಹಗಲು ರಾತ್ರಿ ಮಾಡಿ ಸಿನಿಮಾ ಮಾಡೋದು ನಿಮ್ಗಳಿಗೋಸ್ಕರನೇ. ಅವ್ರುಗಳು ಇಂಥ ಕೆಲಸ ಮಾಡಿದಾಗ ನಮಗೆ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಕಮ್ಮಿ ಆಗುತ್ತೆ, ನಮ್ಗೆ ತುಂಬ ಲಾಸ್ ಆಗುತ್ತೆ. ನಮ್ಗಿಂತ ನಿರ್ಮಾಪಕರಿಗೆ ಸರ್, ಯಾಕಂದರೆ ನೀವುಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಅವ್ರಿಗೆ ಒಂದು 2 ಕಾಸು ಆಗೋದು. ಅವ್ರ ಪಾಪ ಅಷ್ಟೊಂದು ಕೋಟಿಗಟ್ಟಲೆ ನಮ್ಮ ಭಾಷೆಗೆ ನಮ್ಮೇ ನಂಬ್ಕೊಂಡು ಬಂಡವಾಳ ಹಾಕಿರ್ತಾರೆ. ಸೊ ಅದು ಲಾಸ್ ಆಗುತ್ತೆ. ಇವಾಗ ಅವ್ರುಗಳಿಗೆ ಮಾಡಬೇಡಿ ಅಂತ ಹೇಳಿದಂಥ ಅವರಂತೂ ನಿಲ್ಲಿಸಲ್ಲ. ಮಾಡ್ತಾಯಿರಿ, ಪರವಾಗಿಲ್ಲಪ್ಪ, ಏನು ಬೇಜಾರಿಲ್ಲ, ನೀವು ಹೊಟ್ಟೆಪಾಡ ನೀವು ಮಾಡ್ಕೊತಿದ್ದೀರ. ಆದರೆ ದಯವಿಟ್ಟು ಸಿಕ್ಕಾಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಮಾಡೋದು ಯೂತ್ಸು. ಏನಕ್ಕಂದರೆ ಇದೊಂದು ಸಣ್ಣ ಪ್ರಾಬ್ಲಮ್ ಸಿಕ್ಕಾಕೊಂಡ್ರೆ ಇದಕ್ಕೆ ತುಂಬ ಜೇಲ್ ಆಗ್ಬೋದು, ಇದಕ್ಕೆ ಬೇಲ್ ಗಿಲ್ಲು ಏನೂ ಇಲ್ಲ ಸರ್. ಇದಕ್ಕೆ ತುಂಬ ಕ್ರಮ ಇದೆ ಲಾ ಅಲ್ಲಿ. ಸೊ ಅದಕ್ಕೆ ಸಿಕ್ಕಾಕೊಂಡ್ಬಿಡಿ ಅಂತ ಹೇಳ್ತೀನಿ ಸರ್. ಮಾಡಲಿ ಬಿಡಿ ಸರ್, ನೋ ಅಂತ ಹೇಳ್ದಂತ ನಿಲ್ಲಿಸಲ್ಲ ಅವರು. ಮಾಡೋದು ಕೆಲಸ ಮಾಡ್ತಾ ಇರಲಿ. ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ರೆ ಅವ್ರು ನಿಲ್ಲಿಸಲ್ಲ. ಅದಕ್ಕೆ ಬಿಟ್ಬಿಟ್ರೆ ಒಳ್ಳೆಯದು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.